ಹೊಸಕೋಟೆಯಲ್ಲಿ ಸಡಗರ ಸಂಭ್ರಮದ ಭಕ್ತಿ ಭಾವದ ನಾಗರ ಪಂಚಮಿ ಆಚರಣೆ. ಹಿಂದೂ ಸಂಪ್ರದಾಯದಲ್ಲಿ ಧಾರ್ಮಿಕ ಆಚರಣೆಗಳಿಗೆ ವಿಶೇಷ ಸ್ಥಾನಮಾನಗಳನ್ನು ನೀಡಿದ್ದು, ಆಷಾಢ ಮುಗಿದ ನಂತರ ಶ್ರಾವಣ ಮಾಸದ ಪಂಚಮಿಯಂದು ಶುಕ್ಲ ಪಕ್ಷದಲ್ಲಿ ನಾಗರ ಪಂಚಮಿ ಹಬ್ಬ ಬಂದು ಇದು ಹಬ್ಬಗಳ ಸಾಲಿಗೆ ಮುನ್ನುಡಿಯಾಗಿದೆ. ಇನ್ನು ಈ ಹಬ್ಬದ ನಂತರ ಗಣೇಶ ಚತುರ್ಥಿ, ವರಮಹಾಲಕ್ಷ್ಮಿ ಸೇರಿದಂತೆ 10 ಹಬ್ಬಗಳು ಸಾಲು ಸಾಲಾಗಿ ಬರುತ್ತವೆ. ಇನ್ನು ನಾಗರ ಪಂಚಮಿಯಂದು ಜನರು ಎಲ್ಲೆಲ್ಲಿ ನಾಗರ ಕಲ್ಲು ಹುತ್ತಗಳು ಇರುತ್ತವೆ ಅಲ್ಲಿಗೆ ತೆರಳಿ ತನಿಯರು ಮುಖಾಂತರವಾಗಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಇದು ತಲತಲಾಂತರಗಳಿಂದ ಬಂದಿರುವ ನಂಬಿಕೆಯಾಗಿದ್ದು, ಅಣ್ಣ ತಂಗಿಯರ ಸಂಬಂಧ ವೃದ್ಧಿಯಾಗಲು ಮತ್ತು ಜೀವನದಲ್ಲಿ ಬರುವ ಕೆಡುಕುಗಳಿಂದ ಮುಕ್ತಿ ಪಡೆಯಲು ನಾಗದೇವತೆಗಳನ್ನು ಪೂಜಿಸುವ ಪರಿಪಾಠ ಬೆಳೆದಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿರುವ ಹುತ್ತ ಸೇರಿದಂತೆ ದೇವಾಲಯದ ಪಕ್ಕದಲ್ಲಿರುವ ಅಶ್ವತ್ಥಕಟ್ಟೆ ಮೇಲಿರುವ ನಾಗರ ಕಲ್ಲುಗಳಿಗೆ ನೂರಾರು ಮಹಿಳೆಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಕೂಡ ಬೆಳಗ್ಗೆ 5 ಗಂಟೆಯಿಂದಲೇ ಪೂಜೆಗಳನ್ನು ಸಲ್ಲಿಸಲು ಮುಂದಾಗಿದ್ದರು. ಇನ್ನು ಅಶ್ವತ್ಥ ವೃಕ್ಷಗಳಿಗೆ ದಾರವನ್ನು ಸುತ್ತು ಮುಖಾಂತರವಾಗಿ ನಾಗರ ಕಲ್ಲುಗಳಿಗೆ ಹಾಲನ್ನು ಎರೆದು ಪೂಜೆಗಳನ್ನು ಸಲ್ಲಿಸಿದ್ದಾರೆ. ಅವರವರ ನಂಬಿಕೆ, ಅವರವರ ಆಚರಣೆ ಅವರ ಇಷ್ಟಾರ್ಥಕ್ಕೆ ಬಿಟ್ಟಿದ್ದು. ಏನೇ ಆಗಲಿ, ಉರುಗ ತಜ್ಞರ ಪ್ರಕಾರ ಹುತ್ತಕ್ಕೆ ಹಾಲೆರುವುದರಿಂದ ನಾಗ ಸಂತತಿ ನಾಶವಾಗುತ್ತದೆ ಹೊರತು ಅಭಿವೃದ್ಧಿ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ಹುತ್ತಕ್ಕೆ ಹಾಲೆರುವುದನ್ನು ಬಿಟ್ಟು ನಾಗರ ಕಲ್ಲುಗಳಿಗೆ ಹಾಲನ್ನು ವ್ಯರ್ಥ ಮಾಡದೆ ಸಂಪ್ರದಾಯಕ್ಕೆ ತಕ್ಕಂತೆ, ಆಚರಣೆಗೆ ತಕ್ಕಂತೆ ಸ್ವಲ್ಪ ಮಾತ್ರವೇ ಹಾಲನ್ನು ಎರೆದು ಪೂಜೆ ಸಲ್ಲಿಸಬೇಕು. ಆದರೆ ಲೀಟರ್ ಗಟ್ಟಲೆ ಹಾಲನ್ನು ತೊಳೆದು ಅದು ಕಾಲಡಿ ತುಳಿಯುವ ವಸ್ತು ಆಗಿ ಮಾರ್ಪಡುವುದಲ್ಲದೆ ಹುತ್ತಕ್ಕೆ ಹಾಲೆರುವುದರಿಂದ ಹಾವಿನ ಸಂತತಿ ನಾಶವಾಗಿ ನಮಗೆ ಶಾಪವಾಗುತ್ತದೆ ಹೊರತು ವರವಾಗುವುದಿಲ್ಲ. ಆ ನಿಟ್ಟಿನಲ್ಲಿ ಯಾರೂ ಸಹ ಹುತ್ತಕ್ಕೆ ಹಾಲೆರೆಯದೆ ನಿಮ್ಮ ಪೂಜೆ ಪುರಸ್ಕಾರ ಆಚಾರಗಳಿಗೆ ನಾಗರ ಕಲ್ಲುಗಳಿಗೆ ಸ್ವಲ್ಪ ಮಟ್ಟಿಗೆ ಶಾಸ್ತ್ರಕ್ಕೆ ಮಾತ್ರ ಹಾಲನ್ನು ಸುರಿದು ಭಕ್ತಿ ಭಾವಗಳಿಂದ ಪೂಜೆಯನ್ನು ಸಲ್ಲಿಸಿ ಎನ್ನುವ ಮಾತುಗಳನ್ನು ಕೂಡ ಆಡಿದ್ದು, ಕಲ್ಲು ನಾಗರ ಕಂಡರೆ ಪೂಜಿಸುವರು, ಹಾಜರವರು ನಿಜ ನಾಗರ ಕಂಡರೆ ಬಡಿದು ಕೊಲ್ವರಯ್ಯ ಎಂಬ ಗಾದೆ ಮಾತಿದ್ದು, ಏನೇ ಆಗಲಿ ಜಗತ್ತಿನಲ್ಲಿ ಸೃಷ್ಟಿಯಾಗಿರುವ ಪ್ರತಿಯೊಂದು ಪ್ರಾಣಿಗಳು, ಚರಾಚರ ವಸ್ತುಗಳು ಕೂಡ ಜಗತ್ ರಕ್ಷಣೆಗೆ, ಜಗತ್ತಿನ ಜೀವರಾಶಿಗಳಿಗೆ ಪೂರಕವಾಗಿವೆ ಎಂಬುದಂತೆ ನಾವು ಅವುಗಳ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದ್ದು, ಪೂಜಿಸೋಣ, ಪ್ರಾಣಿ ಪಕ್ಷಿಗಳ ಸಂಕುಲಗಳನ್ನು ಉಳಿಸೋಣ ಎಂಬುದು ನಮ್ಮ ವಾಹಿನಿಯ ಉದ್ದೇಶವಾಗಿದೆ.